ಕರ್ನಾಟಕ ಸರ್ಕಾರಕ್ಕೆ ನನ್ನ ಮನವಿ ಕೈ ಮುಗಿದು ಏನಂದ್ರೆ ಇದು ಒಂದ್ಸಲ ಯಾರ ಕಳಿಸ್ರಿ ಇಲ್ಲಿ ಸರ್ವೆ ಮಾಡೋಕೆ ಕಳಿಸ್ರಿ ಮತ್ತು ಇದ್ರ ಬಗ್ಗೆ ತೋರಿಸ್ಕೇಸಿ ಇದನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ಇಡೋಕ್ಕಾಗ್ತಿತ್ತೋ ಅಷ್ಟು ಒಳ್ಳೆ ರೀತಿಯಲ್ಲಿ ಇಡೋಕೆ ಪ್ರಯತ್ನ ಮಾಡೋಣ. ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಇದ್ರ ಬಗ್ಗೆ ಒಳ್ಳೆ ರೀತಿಯಲ್ಲಿ ಗಮನ ಹರಿಸಿ ಈ ಕೋಟೆನ ಇನ್ನು ಚಲೋ ತಮ್ಮ ಮಾರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನೋಡ್ಬೋದು ಕಾಣತಿಸಿಲ್ಲ, ಅದು ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಮುಚ್ಚಿಬಿಟ್ಟೈತಲ್ಲ ರೀ. ಹೆಂಗೆ ಕಾಣ್ತೈತೆ ಹೇಳ್ರಿ ನೀವು. ಮಲಸರ್ಜಾ, ಕಿತ್ತೂರಿನ ರಾಜ ಮಲಸರ್ಜಾರನ್ನು ಮದುವೆ ಆದರೂ ಸ್ನೇಹಿತರೆ ಅಲ್ಲಿಂದ ಅವ್ರು ಮದುವೆ ಆಗಿ ಅಂತ ದಾರಿ ಎಲ್ಲರ ಐತೆ ನೋಡೋಣ. ಆಲ್ಮೋಸ್ಟ್ ದಾರಿ ಎಲ್ಲೂ ಇಲ್ಲ ಅನ್ಸುತ್ತಾ. ಎಲ್ಲೋ ನೋಡಿನಿ ಆಗಲೇ ದಾರಿನ ಕಾಣೋದು ಈಗ. ಅಯ್ಯೋ, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕಾಕ್ತಿ ಕೋಟೆ ಇವತ್ತು ನೋಡೋಕೆ ಮತ್ತು ಎಕ್ಸ್ಪ್ಲೋರ್ ಮಾಡೋಕೆ ಬಂದೀವಿ ನಾವು. ಅದನ್ನು ನೋಡತ್ತೀವಿ ಈ ರೀತಿ ಕಾಡೊಳಗೆಲ್ಲ ಅಡ್ಡಾಡ್ಕೊತ ಮಾಡ್ಕೊತ ನಿಮ್ಗೆ ತೋರ್ಸಾತೀನಿ. ನಮಸ್ಕಾರ ರೀ ಎಲ್ಲ ಗುರುಗಳಿಗೆ. ಮತ್ತು ತಾವೆಲ್ಲ ಹೇಗಿದ್ದೀರಿ, ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊತೀನಿ. ಮತ್ತು ನಾನು ಕೂಡ ಆರಾಮದೀನಿ. ಇವತ್ತು ಒಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಯಾವ ಬ್ಲಾಗಿಗೆ ಬಂದೀವಿ ಅಂದ್ರೆ ಒಂದು ಇತಿಹಾಸ ಇರುವ ಕಿತ್ತೂರು ರಾಣಿ ಚೆನ್ನಮ್ಮ ಕೋಟೆಗೆ ಬಂದೀವಿ ಸ್ನೇಹಿತರೆ. ಇಲ್ಲಿಂದ ಮ್ಯಾಲಿಂದನ ಹತ್ಕೊಂಡು ಹೋಗೋದೈತಿ. ಮ್ಯಾಲಿಂದ ಹತ್ಕೊಂಡು ಹೋಗಿ ಇವತ್ತೈತಲ್ಲ ನಾವು ಈ ಕೋಟೆ ನೋಡೋರಿದ್ದೀವಿ. ಮ್ಯಾಲೆಲ್ಲ ಹೋಗಿ ನೋಡೋಣ ಅಂತ. ಇಲ್ಲಿ ನೋಡ್ಬೋದು ಮ್ಯಾಲೆ ಹೋಗಿಂದ ಪೈಲಾನ ಈ ಕೋಟೆ ಐತ್ಲ ನಮಗೆ ಏನಂತ ಗೊತ್ತಾಗತೈತಿ. ನೋಡ್ಬೋದು ಎಷ್ಟು ಹೊಲಸಾಗಿಟ್ಟಾರ ಅಂತೇಳಿ. ಇಲ್ಲಿ ನೋಡ್ರಿ ಮ್ಯಾಲೆ ಹತ್ತೋದೈತಿ. ಇಲ್ಲೇ ಐತ್ಲ ಬೆಂಕಿ ಹಚ್ಚಾರ, ಎಲ್ಲ ಕಸ ಮಾಡಿ ತಿಪ್ಪಿ ಮಾಡಿಬಿಟ್ಟಾರ. ತಿಪ್ಪಿ ಮಾಡಿ ಇಲ್ಲೇ ಒಗೆದ್ಬಿಟ್ಟಾರ. ಇಲ್ಲಿ ನೋಡ್ರಿ ಇಲ್ಲೂ ಇದೈತೆ ನೋಡ್ರಿ, ಹಿಂಗೈತೆ ನೋಡ್ರಿ, ಎಲ್ಲ ಕಸ ಮಸ ಮಾಡಿ ಹಿಂಗೆ ಒಗೆದ್ಬಿಟ್ಟಾರ ಸ್ನೇಹಿತರೆ. ಇವತ್ತೈತಲ್ಲ ಇನ್ನು ಕೆಳಗದೀವಿ ನಾವು, ಇನ್ನೂ ಒಂದು ಪಾಯಿಂಟ್ಗಿರಿ ಹತ್ತಿಲ್ಲ. ಅವಾಗ ಇಲ್ಲ ಇದೆಲ್ಲ ನಮಗೆ ನೋಡೋಕೆ ಸಿಗತೈತಿ ಈ ಕೋಟೆ ಹೆಂಗೈತೆ ಅಂಥೇಳಿ, ಹೆಂಗೆ ಇಟ್ಕೊಂಡಾರ ಅಂಥೇಳಿ. ಇದು ಯಾರು ತಪ್ಪು ಅಂತೇಳಿ ಇನ್ನೂ ಗೊತ್ತಿಲ್ಲ. ಸರ್ಕಾರ ತಪ್ಪು ಏನು ನಮ್ಮ ಜನ ಇಲ್ಲೆಲ್ಲ ತಂದು ಹಾಕತ್ತಾರಲ್ಲ ಅವ್ರ ತಪ್ಪು ಅಂಥೇಳಿ ಇನ್ನೂ ಏನೂ ಗೊತ್ತಾಗ್ವತ್ತ. ಈಗ ಐತಲ್ಲ ನಾನಂತೂ ನಿಮ್ಗೆ ಇವತ್ತೈತಲ್ಲ ಈ ಕೋಟೆ ತೋರಿಸ್ಬೇಕಂತೇಳಿ ಬಂದಿದ್ದೈತಿ. ಇವತ್ತು ಮ್ಯಾಲೆ ಹೋಗೋಣಂತ ಮತ್ತು ಈ ಕೋಟೆ ನಿಮಗೆಲ್ಲ ತೋರಿಸ್ತೀನಿ. ಎಷ್ಟು ಮೆಟ್ಲು ಅದ ಅಂತೇಳಿ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ರೀ. ಈಗ ಹೋಗಿ ನೋಡ್ಬೇಕ್ರಿ. ಬರ್ರಿ ಹೋಗೋಣ್ರಿ ಮತ್ತು ನೋಡೋಣ್ರಿ. ಈಗೆಲ್ಲ ಮೆಟಲೆಲ್ಲ ಹತ್ತಿ ಮ್ಯಾಲೆ ಬಂದೀವಿ ರೀ. ನೀವು ಬ್ಯಾಲ್ ತಾಪಂದು ಹತ್ತೈತಿ ಭಾಳ. ನೀರು ಕುಡ್ದಿಲ್ಲ, ನೀರು ತಂದಿಲ್ಲ, ಹಂಗೆ ಬಂದ್ಬಿಟ್ಟಿನಿ. ಬಂದ ಮೇಲೆ ಇದ್ದ ನಿಮ್ಗೆ ಏನು ನೋಡೋಕೆ ಸಿಗ್ತೈತೆ ಅಂದ್ರೆ ನೋಡ್ರಿ, ನೀವು ಇಲ್ಲಿಂದ ಮ್ಯಾಲಿಂದ ಹತ್ಕೊಂಡು ಬಂದಿರ್ತೀರಿ. ಹತ್ಕೊಂಡು ಬಂದಮೇಲೆ ಈ ರೀತಿ ಫಸ್ಟ್ ನೋಡೋಕೆ ಸಿಗ್ತೈತಿ. ಆಮೇಲೆ ಇದೆಲ್ಲ ನೋಡ್ತೀರಿ. ಮತ್ತು ಇಲ್ಲ ಹಿಂಗೆ ಮಾಡಿ ಹಂಗೆ ಮ್ಯಾಲೆ ಹೋಗೋದೈತಿ. ಅಲ್ಲೂ ಒಂದು ಕೋಟೆ ಐತಿ, ಅದು ಕಾಣತ್ತಿಲ್ಲ. ಭಾಳಷ್ಟು ಗಿಡ ಎಲ್ಲ ಮುಚ್ಚೋಗ್ಬಿಟ್ಟೈತೆ ಅದ. ಈ ಕೋಟೆ ನೋಡೋರು ಒಂದು ಸ್ವಲ್ಪ ಬೇಜಾರಾಗ್ತೈತಿ. ಯಾಕಂದ್ರೆ ನಮ್ಮ ವೀರ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಇದ್ದ ಒಂದು ಸ್ಥಳ, ಅವರ ಕೋಟೆ ಈ ರೀತಿ ಇಟ್ಕೊಂಡಾರಂದ್ರೆ ಬೇಜಾರಾಗ್ತೈತಿ. ಇಲ್ಲಿ ಯಾರೂ ಇಲ್ಲ, ಒಬ್ಬ ಸೆಕ್ಯೂರಿಟಿನೂ ಇಲ್ಲ, ಇಲ್ಲಿ ಮನುಷ್ಯನೂ ಇಲ್ಲ, ಯಾರೂ ಇಲ್ಲ. ಸದ್ಯಕ್ಕೆ ನಾವು ಒಬ್ಬ ಅದೀನಿ ಇಲ್ಲಿ. ಮತ್ತು ಇದು ನೋಡ್ರಿ, ಇದು ಅಂಥ ಕೋಟೆ ರೀತಿಯಲ್ಲಿರೋ ಒಂದು ಕೋಟೆ. ಆದರೆ ನಿಮಗೆ ಕೋಟೆ ಕಾಣತ್ತಿಲ್ಲ ಅನ್ಸುತ್ತೆ ಈಗ ಆಲ್ಮೋಸ್ಟ್. ಅದು ಯಾಕೆ ಕಾಣತ್ತಿಲ್ಲ ಅಂದ್ರೆ ಎಲ್ಲ ಗಿಡದಲ್ಲೆಲ್ಲ ಮುಚ್ಚಿಬಿಟ್ಟೈತೆ ರೀ, ಎಲ್ಲ ಮುಚ್ಚಿಬಿಟ್ಟಾರ. ಮತ್ತು ಇಲ್ಲೂ ಎಲ್ಲ ರೀತಿಯಲ್ಲಿ ಗಿಡನ ತುಂಬ್ಯಾವ್ರಿ. ಏನು ಮಾಡ್ತೀರಿ, ಇದೆಲ್ಲ ಗಿಡ ಕಡ್ದು ಇಲ್ಲೂ ಯಾವುದ್ರ ಒಂದು ಮೂರ್ತಿ ಎಲ್ಲ ಇಟ್ಟು ಚಲೋ ತಮ್ಮ ಇಟ್ಕೋಬೋದಿತ್ತು. ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ನಮ್ಮ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಐತ್ಲ ಬೆಳಗಾವಿಯ ಕಾಕ್ತಿ ಗ್ರಾಮದಲ್ಲಿ ಜನಿಸಿದ್ರು. ಯಾವಾಗ ಜನಿಸಿದ್ರು ಅಂದ್ರೆ 14 ನವೆಂಬರ್ 1778ರಲ್ಲಿ ಇಲ್ಲೇ ಜನಿಸಿ ಇದೇ ಕೋಟೆಯೊಳಗೆ ಅವರೆಲ್ಲ ಬಾಲ್ಯ ಕಳೆದಿದ್ರು. ಆದರೆ ಐತಲ್ಲ ಇವತ್ತು ಈ ಕೋಟೆ ನೋಡಿದ್ರೆ ಒಂದು ಸ್ವಲ್ಪ ಬೇಜಾರಾಗ್ತೈತಿ. ಯಾಕಂದರೆ ಕೋಟೆ ಎಲ್ಲ ಒಂದು ಕಲ್ಲು ಕೂಡ ಕಾಣಲ್ಲ, ಏನಿಲ್ಲ, ಬರೀ ಹುಲ್ಲಿಂದ ತುಂಬೈತಿ. ಇಂಥವು ಗಿಡ ಮರ ಇದ್ರನ್ನ ತುಂಬೈತಿ. ಇದೈತಲ್ಲ ಭಾಳಷ್ಟು ಅಭಿವೃದ್ಧಿ ಮಾಡ್ಬೇಕು. ಯಾಕಂದ್ರೆ ಇದು ಕೂಡ ಒಂದು ಒಳ್ಳೆ ರೀತಿಯ ಪ್ರವಾಸ ಸ್ಥಳ ಆಗ್ಬೋದು. ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಇದ್ರ ಬಗ್ಗೆ ಒಳ್ಳೆ ರೀತಿಯಲ್ಲಿ ಗಮನ ಹರಿಸಿ ಈ ಕೋಟೆನ ಇನ್ನು ಚಲೋ ತಮ್ಮ ಮಾರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕಾಗಿ ನಮ್ಮ ಕಡೆಯಿಂದ ಒಂದು ಮನವಿ, ಈ ಕೋಟೆನ ತಾವು ಇಲ್ಲಿ ಗಮನ ಹರಿಸಿ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನನ್ನ ಮನವಿ ಕೈ ಮುಗಿದು ಏನಂದ್ರೆ ಇದು ಒಂದು ಸಲ ಯಾರು ಕಳಿಸ್ರಿ ಇಲ್ಲಿ ಸರ್ವೆ ಮಾಡೋಕೆ ಕಳಿಸ್ರಿ ಮತ್ತು ಇದ್ರ ಬಗ್ಗೆ ತೋರಿಸ್ಕೇಸಿ
ಇದನ್ನ ಎಷ್ಟು ಒಳ್ಳೆ ರೀತಿಯಲ್ಲಿ ಇಡಕ್ಕೆ ಆಗ್ತೈತೋ ಅಷ್ಟು ಒಳ್ಳೆ ರೀತಿಯಲ್ಲಿ ಇಡಕ್ಕೆ ಪ್ರಯತ್ನ ಮಾಡೋಣ. ಸರ್ಕಾರ ಇದ್ರೊಳಗೆ ಒಂದು ಕೈ ಹಾಕಿ ಇದೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ನೋಡ್ಬೋದು ತಾವು ಯಾವ ರೀತಿ ಇಲ್ಲ ಇದಂತೇಳಿ. ಇಲ್ಲೆಲ್ಲ ಇದ ನೋಡಕ್ಕೆ ಸಿಗ್ತೈತಿ ನಿಮ್ಗೆ, ಹುಲ್ಲು ಗಿಡ ಇದ ನೋಡಕ್ಕೆ ಸಿಗ್ತೈತಿ. ಏನೂ ಇಲ್ಲ, ಕೋಟೆ ಅನ್ನೋದೆಲ್ಲ ಒಂದು ಕಲ್ಲು ಕುಣ ಕಾಣಲ್ಲ, ಏನಿಲ್ಲ, ಎಲ್ಲ ಗಿಡ ಕಸದಿಂದನೇ ತುಂಬಿಟ್ಟೈತಿ. ಅವ್ರು ಇದ ಕಾಕ್ತಿ ಗ್ರಾಮದಲ್ಲಿ ಜನಿಸಿದ್ರು ಅನ್ನೋದು ನಮಗೊಂದು ಹೆಮ್ಮೆಯ ಮತ್ತು ಪುಣ್ಯ ವಿಷಯ. ಮತ್ತು ಇಂಥ ಗ್ರಾಮದಲ್ಲಿ ಹುಟ್ಟಿದ್ರು ಅವರು. ಇಂಥ ಒಂದು ಕೋಟೆ ಐತಿ, ಈ ಕೋಟೆನ ಒಳ್ಳೆ ರೀತಿಯಲ್ಲಿ ಇಡಕ್ಕೆ ಸರ್ಕಾರ ಕೈ ಜೋಡಿಸ್ಬೇಕು. ನೋಡ್ಬೋದು ತಾವೆಲ್ಲ ಯಾವ ರೀತಿಯಲ್ಲಿ ತುಂಬೈತೆ ಅಂತೇಳಿ. ಎಲ್ಲ ಕಸ ಗಿಡ ಮರ ಇದ ತುಂಬೈತ್ರಿ. ಇದೆಲ್ಲ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಿ ಇಟ್ಕೋಬೇಕು. ಅದು ಇವತ್ತೈತಲ್ಲ ನಾವು ಮಾಡಕ್ಕೆ ಬಂದಿದ್ದು ವಿಡಿಯೋ ನಿಮ್ಗೆ ತೋರಿಸ್ಬೇಕಂತೇಳಿ. ಬೇಕಾದ್ರೆ ಉದಾಹರಣೆಗೆ ಐತಲ್ಲ ನಮ್ಮ ರಾಜಹಂಸಗಢ ನೋಡ್ಬೋದು ತಾವು. ರಾಜಹಂಸಗಢ ಕೂಡ ಹೆಂಗಿತ್ತು, ಅದೀಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಐತಲ್ಲ, ಅವರು ಎಷ್ಟು ಒಳ್ಳೆ ರೀತಿಯಲ್ಲಿ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜವ್ರ ಮೂರ್ತಿ ಕೂರಿಸಿ ಎಷ್ಟು ಚಲೋತನ ಮಾಡಿರ. ಅದು ಕೂಡ ಅಲ್ಲಿ ಮಾಡೈತಂದ್ಮೇಲೆ ಇದು ಕೂಡ ಮಾಡ್ಬೇಕು ಅಂತ ಹೇಳ್ತೀನಿ. ಇಲ್ಲೂ ಕೂಡ ಇವೆಲ್ಲ ಗಿಡ ಬಿಡೋದವ, ಎಲ್ಲ ಕಡ್ದು ಒಂದು ಸ್ವಲ್ಪ ಚಲೋತಮೆ ಇಟ್ಕೊಂಡು ಇಲ್ಲೆಲ್ಲ ಗಾರ್ಡನ್ ಎಲ್ಲ ಮಾಡಿ, ಮತ್ತು ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಮೂರ್ತಿ ಎಲ್ಲ ಸ್ಥಾಪನೆ ಮಾಡ್ರೆ ಇದು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಪ್ರವಾಸ ಸ್ಥಳ ಆಗ್ತೈತಿ. ಮತ್ತು ಇಲ್ಲೂ ಕೂಡ ಭಾಳಷ್ಟು ಜನ ಬಂದು ನೋಡಿ ಹೋಗ್ತಾರೆ ರೀ. ಅದಕ್ಕೆ ಮಾಡ್ಬೇಕಂತೇಳಿ ಒಂದು ನನ್ನ ಕಡೆಯಿಂದ ಮನವಿ. ನಾನು ಕೋಟೆ ನೋಡಕ್ಕೆ ಬಂದಿನೋ ಅಥವಾ ಕಾಡು ನೋಡಕ್ಕೆ ಬಂದಿನೋ ಅಂತೇಳಿ ಏನು ನನಗೆ ತಿಳಿವಾತು. ಇದೇ ಗ್ರಾಮದಲ್ಲಿ ನಮ್ಮ ವೀರ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹುಟ್ಟಿದ್ರು, ಮತ್ತು ಕೂಡ ಇಲ್ಲೇ ಅವರ ಬಾಲ್ಯವನ್ನು ಕಳೆದಿದ್ರು ಅಂತ ಹೇಳ್ಬೋದು. ಅಂಥ ಕೋಟೆನ ಈ ರೀತಿಯಲ್ಲಿ ನೋಡಕ್ಕೆ ಸಿಗತೈತಿ ಈಗ. ಮತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ತಮ್ಮ 15ನೇ ವಯಸ್ಸಿನಲ್ಲಿ ಅವರು ಮದುವೆ ಆದರು. ಅದು ಯಾರಿಗೆ ಮದುವೆ ಆದರು ಅಂದ್ರೆ ರಾಜರ ರಾಜವಾದ ಮಲಸರ್ಜಾ ಮಹಾರಾಜರನ್ನ ಮದುವೆ ಆದರು. ಅವ್ರನ್ನ ಮದುವೆಯಾಗಿ ಅವರು ಕಿತ್ತೂರಿಗೆ ತೆರಳಿ ರಾಣಿ ಆದರು. ಅದು ಕೂಡ ಇಲ್ಲಿ ನಾವು ನೋಡ್ಬೋದು. ಆದ್ರೆ ಇವತ್ತು ಈ ರೀತಿ ಕೋಟೆ ನಮಗೆ ನೋಡಕ್ಕೆ ಸಿಗತೈತಿ. ಮತ್ತು ಬರ್ರಿ ಮುಂದೆ ಇನ್ನೂ ಹಿಂಗೈತಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಯಾಕಂದ್ರೆ ನೀವು ಎಷ್ಟು ಮಂದಿಗೆ ಶೇರ್ ಮಾಡ್ತಿರಲ್ಲ ಅಷ್ಟು ಮಂದಿಗೆ ಗೊತ್ತಾಗ್ತೈತಿ ಈ ಕೋಟೆ ಹೆಂಗೈತೆ ಅಂತೇಳಿ. ಮತ್ತು ಈ ಕೋಟೆ ಬಗ್ಗೆ ಸರ್ಕಾರ ಗಮನ ಹರಿಸಿ ಈ ಕೋಟೆನ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂತೇಳಿ ನಂದು ಒಂದು ಮನವಿ ಅಂತ ತಿಳ್ಕೊರಿ ಮತ್ತು ಮಾಡಿರಿ ಅಂತೇಳಿ ಹೇಳ್ತೀನಿ. ಆಗಲೇ ಕೋಟೆ ಐತ್ಲ ಅಲ್ಲೇ ಐತಿ, ಅಲ್ಲಿಂದ ಐತ್ಲ ನಾ ಇಲ್ಲೆಲ್ಲ ನಡ್ಕೊತ ಬರತ್ನಿ. ಆಲ್ಮೋಸ್ಟ್ ಕೋಟೆ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಗೆಳೆಯರೇ. ನಾವು ಕೋಟೆನ ನೋಡ್ಕೊತ ಮತ್ತೊಂದು ಸ್ಥಳಕ್ಕೆ ಬರತ್ತೀವಿ. ಅದು ಯಾವುದಂದ್ರೆ ಗಾಳಿಯಲ್ಲಿ ತಿರುಗುವ ಒಂದು ಫ್ಯಾನ್ ಕೂಡ ಇಲ್ಲೈತಿ. ನೋಡ್ಬೋದು ಇದು ಕೂಡ ಎಷ್ಟು ದೊಡ್ಡ ರೀತಿಯಲ್ಲಿ ಐತಿ, ಹಂಗೆ ಗಾಳಿಗೆ ತಿರುಗಾತೈತಿ. ಇದೇ ಐತಲ್ಲ, ನಾವು ಹಂಗೆ ಕೋಟೆ ನೋಡ್ಕೊತ ಬಂದಿಲ್ಲ, ಅದು ನಮ್ಗೆ ನೋಡಕ್ಕೆ ಸಿಗ್ತಾ. ಬರ್ರಿ ಮತ್ತು ಅಲ್ಲೇ ಮುಂದೆ ಹೋಗಿ ನೋಡೋಣ ಅಲ್ಲಿ ಏನೇನು ಮಾಡ್ಯಾರ. ಈ ಕೋಟೆಗೆ ತಾವೇನಾದರೂ ಬರ್ಬೇಕು ಅನ್ಕೊಂಡಿದ್ರೆ ದಯಮಾಡಿ ಬರಬಹುದು. ಆದರೆ ಇದು ಯಾವಾಗ ಸರ್ಕಾರ ಒಳ್ಳೆ ರೀತಿಯಲ್ಲಿ ಗಮನ ಹರಿಸಿ, ನಮ್ಮ ಪುರಾತತ್ವ ಇಲಾಖೆ ಯಾವಾಗ ಒಳ್ಳೆ ರೀತಿಯಲ್ಲಿ ಗಮನ ಹರಿಸಿ ಒಳ್ಳೆ ರೀತಿಯಲ್ಲಿ ಇಟ್ಕೋತಾರಲ್ಲ ಅವಾಗ ಬಂದ್ರೆ ಒಂದು ಮಜಾ ಇರ್ತೈತಿ ಮತ್ತು ನೋಡೋಕ್ಕೆಲ್ಲ ನಿಮ್ಗೆ ಸಿಗ್ತೈತಿ. ಈಗ ನೀವು ಬಂದಿ ಅಂದ್ರೆ ಒಂದು ಕಾಡೊಳಗೆ ಬಂದ ರೀತಿಯಲ್ಲಿ ನಿಮಗೆ ಅನುಭವ ಆಗುತ್ತೆ. ಮತ್ತು ಒಂದು ಏನು ಹೇಳ್ತಾರಪ್ಪ, ಅದು ನಮಗೆ ಹೇಳೋಕೆ ಒಂದು ಸ್ವಲ್ಪ ಬೇಸರ ಆಗ್ತೈತಿ, ಅದೆಲ್ಲ ನಿಮ್ಗೆ ಹೇಳಲ್ಲ. ಅದಕ್ಕಾಗಿ ತಾವು ಈ ಸ್ಥಳಕ್ಕೆ ಬರ್ತೀರಿ ಅಂದ್ರೆ ದಯಮಾಡಿ ಯಾರು ಕೂಡ ಬರಬೇಡ್ರಿ. ಯಾಕಂದ್ರೆ ಇದು ಅಷ್ಟು ಒಳ್ಳೆ ರೀತಿಯಲ್ಲ ಇಲ್ಲ, ಅಷ್ಟು ಒಳ್ಳೆ ರೀತಿಯಲ್ಲಿ ಇಲ್ಲ. ಬಂದರೆ ನಮಗೆ ಒಂದು ನಾಚಿಕೆ ಆಗುವಂತಹ ಸ್ಥಳನ ಮಾಡಿಬಿಟ್ಟಾರ. ಅದಕ್ಕೆ ಇಲ್ಲಿಂದ ಕೂಡ ನಾವು ಕೆಳಗೆ ಹೋಗ್ಬೋದು, ಆದರೆ ಕೆಳಗೆ ಹೋಗೋಕೆ ದಾರಿ ಅಷ್ಟು ಸರಿಗಿಲ್ಲ. ವಾವ್, ವಾಟ್ ಅ ನೈಸ್ ವ್ಯೂ. ಮತ್ತೊಂದು ಗೆಳೆಯರೇ ಏನಂದ್ರೆ 1824ರಲ್ಲಿ ರಾಜ ಮಲಸರ್ಜಾ ಅವರು ನಿಧನರಾದರು. ಇದನ್ನೇ ಮತ್ತೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತಕ್ಕೆ ಪಡೆದರು. ಮತ್ತೆ ಅಲ್ಲಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಶಿವಲಿಂಗಪ್ಪನನ್ನು ಕಿತ್ತೂರಿನ ಉತ್ತರಾಧಿಕಾರಿ ಎಂದು ಒಪ್ಪಿಕೊಂಡಿದ್ದಿಲ್ಲ ಅವಾಗ. ಮತ್ತು ಕಿತ್ತೂರನ್ನು ಅವರು ವಶದಲ್ಲಿ ತಗೊಳಕ ಪ್ರಯತ್ನಿಸ್ತಿತ್ತು, ಆದರೆ ತಗೊಳಕ್ಕಾಗಿಲ್ಲ ಅಷ್ಟು ಬೇಗ. ಬ್ರಿಟಿಷರನ್ನು ಕೂಡ ವಿರೋಧಿಸಿದ್ರು ಅವರು. ಎದಕ್ಕಂದ್ರೆ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತಕ್ಕೆ ತಗೊಂಡ್ರಲ್ಲ, ಅದಕ್ಕಾಗಿ ಬ್ರಿಟಿಷರು ಅದನ್ನ ವಿರೋಧಿಸಿದ್ರು. ಮತ್ತೆ ರಾಣಿ ಚೆನ್ನಮ್ಮ ಕೂಡ ಬ್ರಿಟಿಷರನ್ನ ವಿರೋಧಿಸಿದ್ರು. ಮತ್ತೆ ಅವರ ವಿರುದ್ಧ 2 ಯುದ್ಧ ಮಾಡಿದ್ರು. ಬ್ರಿಟಿಷರ ವಿರುದ್ಧ 2 ಯುದ್ಧಗಳನ್ನು ಕೂಡ ಮಾಡಿದ್ರು. ಮತ್ತೆ ಅವರನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ನಮ್ಮ ಜನರನ್ನೆಲ್ಲ ಪ್ರೇರೇಪಿಸ್ತಿದ್ರು. ಅಂತ ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ ಅವರು, ಮಹಾರಾಣಿಯವರು ಈ ನಮ್ಮ ಕಾಕ್ತಿ ಗ್ರಾಮದಲ್ಲಿ ಹುಟ್ಟಿದ್ರು ಅನ್ನೋದೇ ಒಂದು ಹೆಮ್ಮೆಯ ವಿಷಯ. ಇವತ್ತು ಈ ಸ್ಥಳ ನಾವು ನೋಡಕ್ ಬಂದಾಗ ಅದನ್ನ ಒಂದ್ ಸ್ವಲ್ಪ ನೋಡ್ಕೊಳತ್ತೀವಿ. ಮತ್ತೆ ನನಗೆ ಎಷ್ಟು ಗೊತ್ತೈತಲ್ಲೋ ಅಷ್ಟು ನಿಮ್ಗೆ ತಿಳ್ಸಾಕ ನಾ ಪ್ರಯತ್ನ ಮಾಡಿದ್ದೀನಿ.
ನೀವು ಕೂಡ ನೋಡಾತ್ರಿ. ನನ್ನಿಂದ ಏನರ ಹೇಳ್ತಾಗ ಏನರ ತಪ್ಪಾಗಿದ್ರೆ ಕ್ಷಮೆ ಇರಲಿ. ನಮಗೆ ಎಷ್ಟು ಗೊತ್ತೈತಿ ಅಷ್ಟು ನಾ ಹೇಳಕ್ಕೆ ಇಷ್ಟಪಡ್ತೀನಿ, ಅದಕ್ಕೆ ಹೇಳತ್ತೀನಿ. ಬರ್ರಿ ಮತ್ತೆ ಹೋಗೋಣಂತ. ಮತ್ತೆ ಹಂಗೆ ನಿಮ್ಗೆ ಕೆಲವೊಂದು ವಿಷಯಗಳದಾವ, ನಿಮ್ಗೆ ಹಂಗೆ ಹೇಳ್ಕೊತ ಹೋಗ್ತೀನಿ ನಾ, ನೀವು ನೋಡ್ಕೊತ ಕೇಳ್ಕೊತ ಹೋಗ್ರಿ. ಏನಾದರೂ ತಪ್ಪಾದ್ರೆ ಕಮೆಂಟ್ ಮಾಡಿ, ಏನು ತಪ್ಪಾಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಹೆಂಗೆ ಅನ್ಸಾತೈತೆ ಅದು ಕೂಡ ನಾನು ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ಪ್ರತಿಯೊಬ್ಬರ ಕಮೆಂಟ್ ಕೂಡ ನಮಗೆ ಮುಖ್ಯವಾಗ್ತಾವ. ಮತ್ತು ಪ್ರತಿಯೊಂದು ಸಬ್ಸ್ಕ್ರೈಬರ್ ಕೂಡ ನಮಗೆ ಮುಖ್ಯ. ಪ್ರತಿಯೊಬ್ಬ ಸಬ್ಸ್ಕ್ರೈಬರು ನನಗೆ ಒಬ್ಬ ದೇವರಿಗೆ ಸಮಾನ. ಅದಕ್ಕಾಗಿ ತಾವು ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ದೃಷ್ಟಿಯಲ್ಲಿ ದೇವರಾಗ್ರಿ. ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಗೆಳೆಯರೇ, ಹೀಗೈತಲ್ಲ ನಾವು ಎಲ್ಲ ಕೋಟೆನ ಹಂಗೆ ನೋಡ್ಕೊತ ಬಂದು ಮತ್ತೈತಲ್ಲ ನಮ್ಮ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಎರಡು ಯುದ್ಧಗಳನ್ನು ಮಾಡಿದ್ರು ಸ್ನೇಹಿತರೆ. ಮೊದಲನೇ ಯುದ್ಧ 1829ರಲ್ಲಿ ನಡೀತು. ಆ ಯುದ್ಧದಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪಡೆಗಳು ವಿಜಯ ಸಾರಿದ್ದವು. ಗೆಳೆಯರೇ ನೋಡ್ಬೋದು, ಈ ಕೋಟೆಗೆ ಬಂದಾಗ ಕೋಟೆಯ ಕೊನೆಯ ಭಾಗಗಳು ಹೇಗಿದೆ ನೋಡಿ. ಈ ರೀತಿ ಮುಚ್ಚೋಗ್ಬಿಟ್ಟಾವ ನೋಡ್ರಿ ಎಲ್ಲ ಗಿಡದೊಳಗೆ. ಈ ಗಿಡ ಅದಲ್ಲ, ಗಿಡದ ಕೋಟೆದ ಬಾರ್ಡ್ರ್ ಐತಿ ಇದು. ಅಲ್ಲಿಂದ ಇಲ್ಲಿ ಮಠ ಹಿಂಗೆ ಕೋಟೆದ ಬಾರ್ಡ್ರ್ ಐತಿ ನೋಡ್ಬೋದು. ಕಾಣತಿಸಿಲ್ಲ ಅದು ಗೊತ್ತಿಲ್ಲ, ಯಾಕಂದ್ರೆ ಎಲ್ಲ ಮುಚ್ಚಿಬಿಟ್ಟೈತಲ್ಲ ರೀ. ಹೆಂಗೆ ಕಾಣ್ತೈತಿ ಹೇಳ್ರಿ ನೀವು. ನೋಡ್ರಿ ಇಲ್ಲಿ ಇವು ಕೋಟೆ ಬಾರ್ಡ್ರ್. ಇವು ಯಾವ ಕೋಟೆ? ನಮ್ಮ ಬೆಳಗಾವಿಯ ಕಾಕ್ತಿ ರಾಣಿ ಚೆನ್ನಮ್ಮ ಅವರ ಕೋಟೆ. ಯಾವ ರೀತಿಯಲ್ಲಿ ಇಟ್ಕೊಂಡಾರ ನೋಡ್ಬೇಕು ನೀವು. ಹಿಂಗೆ ಇಟ್ಕೊಂಡಾರ. ನಮ್ಮ ಸರ್ಕಾರಕ್ಕೂ ನಾಚಿಕೆ ಆಗ್ಬೇಕು, ಮತ್ತು ಈ ಕೋಟೆನ ಇಟ್ಕೊಂಡವ್ರಿಗೂ ನಾಚಿಕೆ ಪಡುವಂಥ ಒಂದು ವಿಷಯ. ಯಾಕಂದ್ರೆ ನಮ್ಮ ಒಬ್ಬ ಬ್ರಿಟಿಷರ ವಿರುದ್ಧ ಹೋರಾಡಿದ ಫ್ರೀಡಮ್ ಫೈಟರ್ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕೋಟೆ. ಅವರು ಆಡಿ ಬೆಳೆದ ಕೋಟೆ ಈ ರೀತಿಯಲ್ಲಿ ಐತಂದ್ರೆ ನಮಗೆ ಒಂದು ರೀತಿ ಬೇಜಾರು ತರುವಂಥ ವಿಷಯ ಗೆಳೆಯರಿದು. ಆದ್ರೆ ಏನು ಮಾಡ್ತೀರಿ, ಇವತ್ತೆಲ್ಲ ನಿಮಗೆ ತೋರಿಸ್ಬೇಕು ಅನ್ಸುತ್ತೆ, ಅದಕ್ಕೆ ಬನ್ನಿ. ಮತ್ತು ಯಾವ ರೀತಿ ಐತೆ ಅಂತೇಳಿ ತೋರಿಸಿದ್ನಿ. ಇದು ಯಾವಾಗ ಸರಿ ಹೋಗ್ತಿತ್ತು, ಯಾವಾಗ ನಾವು ನೋಡ್ತೀವೋ, ಮತ್ತು ಈ ಕೋಟೆ ಯಾವಾಗ ಒಂದು ಅದ್ಭುತವಾದ ಪ್ರವಾಸ ಸ್ಥಳ ಆಗ್ತಿತ್ತು ಅಂಥೇಳಿ ನಾನು ಕಾದು ಕುಂತೀನಿ. ಆಗಲಿ ಒಂದಿನ ಆಗಬೇಕು. ಯಾರಾದರೂ ಗಮನಕ್ಕೆ ಬಂತಂದ್ರೆ ಖಂಡಿತವಾಗಿ ಮಾಡ್ತಾರ ಅನ್ನೋ ಭರವಸೆ ನನಗೈತಿ. ಗೆಳೆಯರೇ, ಇಷ್ಟೋ ಮಠ ಕೋಟೆ ಎಲ್ಲ ನೋಡಿಕೊಂಡು ನಾವು ಮತ್ತು ರಾಣಿ ಚೆನ್ನಮ್ಮ ಅಜ್ಜಿ 21 ಫೆಬ್ರವರಿ 1829ರಲ್ಲಿ ಜೈಲಿನಲ್ಲಿ ನಿಧನ ಆದರು ಗೆಳೆಯರೇ. ಇವತ್ತಿನ ನಾವು ಕೋಟೆ ಎಲ್ಲ ನೋಡ್ಕೊಂಡೆಲ್ಲ ಮಾಡೋದು. ಮತ್ತು ಇಲ್ಲಿಂದಾನೇ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮಗೆ ಜೈ, ಕಿತ್ತೂರು ರಾಣಿ ಚೆನ್ನಮ್ಮಗೆ ಜೈ. ಹೇಗೈತಿ ನೋಡ್ರಿ. ಇಲ್ಲೆಲ್ಲ ಮ್ಯಾಲೆ ಹತ್ಕೊಂಡು ಹೋಗ್ತೀರಿ ಅಂದ್ರೆ ಈ ರೀತಿ ಎಲ್ಲ ಕಾಚೆಲ್ಲ ಹೊಡೆದು ಎಲ್ಲ ಸತ್ಯನಾಶ ಮಾಡ್ಯಾರ. ಮ್ಯಾಲೆ ಹತ್ತಾಕು ಅದಿರೋ ಕೋಟೆನೂ ಇಲ್ಲ, ಅಷ್ಟೆಲ್ಲ ಗಿಡ ಎಲ್ಲ ಬೆಳೆದು ಅದು ಅದ್ರ ಹೋಗಿ ನೋಡ್ಬೇಕಂದ್ರೆ ಇಂಥ ಜಾಗ ನೋಡ್ರಿ. ಇಲ್ಲೆಲ್ಲ ಹೆಂಗೆ ಗ್ಲಾಸ್ ಹೊಡೆದು ಹೆಂಗೆ ಮಾಡ್ಯಾರ ನೋಡ್ರಿ. ಮತ್ತು ಹಿಂಗೆ ಮಾಡಾಕ್ರೆ ಹೆಂಗೆ ಮನ್ಸು ಬರ್ರಿ, ಯಾರಿಗೆ ಗೊತ್ತು. ಕಾಚು ಹೊಡೆದು ಈ ರೀತಿ ಮಾಡಿಬಿಟ್ರೆ ನೋಡ್ರಿ ರಸ್ತೆ ಅನ್ನೋದು. ನಾವು ಎಲ್ಲಿ ಇದೀವಿ ಅಂದ್ರೆ ಕಾಕ್ತಿಯ ಸಿದ್ದೇಶ್ವರ ದೇವಸ್ಥಾನದೊಳಗೆ ಅದೀವಿ. ದೇವಸ್ಥಾನದೊಳಗೆ ಬಂದು ಎಲ್ಲ ಕುಂತು ಸ್ವಲ್ಪ ಶಾಂತಿ ರೀತಿ ಮಾಡತ್ತೀವಿ. ಮತ್ತು ತಾವು ಈ ಕೂಡ ದೇವಸ್ಥಾನ ಕೂಡ ನೋಡ್ಬೋದು ಹೇಗಿದೆ ಅಂತೇಳಿ. ಎಲ್ಲ ರೀತಿಯಲ್ಲಿ ಮೂರ್ತಿ ಎಲ್ಲ ಹಾಕ್ಯಾರ. ಮತ್ತು ಅಲ್ಲಿ ನಮ್ಮ ಮಹಾದೇವ್ ಕೂಡ ಶಿವ ಶಂಭೋ ಇಲ್ಲಿ ಅದಾರ. ಅವ್ರ ದರ್ಶನ ಮಾಡ್ಕೊರಿ. ನೀವು ಅಲ್ಲಿಂದ ನಮಸ್ಕಾರ ಮಾಡಿರಿ. ಮತ್ತು ಇಲ್ಲಿಂದ ಇದು ಕಾಕ್ತಿ ಒಳಗೆ ಐತ್ರಿ ಗೆಳೆಯರೆ ಸಿದ್ದೇಶ್ವರ ದೇವಸ್ಥಾನ ಅಂತೇಳಿ. ತಾವು ಆಲ್ಮೋಸ್ಟ್ ನೋಡಿರ್ಬೇಕು. ಪ್ರತಿ ವರ್ಷ ಜಾತ್ರೆ ಕೂಡ ನಡ್ತೈತಿ, ಜಾತ್ರೆಗೆ ಬರ್ತೀನಿ. ಮತ್ತು ಇವತ್ತಿಲ್ಲ ಕಾಕ್ತಿ ಕೋಟೆ ತೋರ್ಸಕ್ಕೆ ಬಂದಿದ್ದಿಲ್ಲ, ಹಂಗಾಗಿ ದೇವಸ್ಥಾನಕ್ಕೆ ಬಂದು ನಿಮ್ಗೆ ತೋರ್ಸತ್ನಿ. ಮತ್ತು ಅಲ್ಲೊಂದು ಸ್ವಲ್ಪ ಏನೋ ಇತಿಹಾಸ ಐತಿ, ಅದು ಹೋಗಿ ನೋಡೋಣ ಬರ್ರಿ. ಇಲ್ಲಿ ಒಳಗೆ ಹೋಗಿ ನೋಡೋಣ ಅಂತ. ಅಲ್ಲೆಲ್ಲ ಸ್ವಲ್ಪ ಶಾಸನಗಳು ಮತ್ತು ರಾಜ ಮಹಾರಾಜರು ಮಲ್ಲಸರ್ಜಾ ಮಹಾರಾಜರೆಲ್ಲ ಅಲ್ಲಿ ಹೋಗಿ ಕುಂಡ್ರು ಎಲ್ಲ ಮಾಡ್ತಿರಂತ. ಅಲ್ಲಿಂದ ಅವ್ರು ಕುಂತು ನೋಡ್ರೆ ಎಲ್ಲ ಥರ ಅವರಿಗೆ ಅಭಿಷೇಕ ಏನು ಮಾಡ್ರು ಕಾಣ್ತಿತ್ತಂತ. ಅಲ್ಲಿ ಹೋಗಿ ಕುಂತು ನೋಡ್ರೆ ಅದ ನೋಡೋಣ ಅಂತ. ಮತ್ತು ಇಲ್ಲಿ ನೋಡ್ಬೋದು ಶ್ರೀ ಸಿದ್ದೇಶ್ವರ ದೇವಸ್ಥಾನ ಈ ರೀತಿ ಐತಿ. ಮತ್ತು ಇಲ್ಲೊಬ್ಬ ನಮ್ಮ ದೋಸ್ತು ಕುಂತ ನೋಡ್ಬೋದು, ನಿಮ್ಗೆ ಕಾಣತ್ತಿಲ್ಲ ಅನ್ಸುತ್ತೆ. ಇಲ್ಲದ ನೋಡ್ರಿ ದೋಸ್ತ, ಬ್ಯಾಂಕ್ದಾಗ ಕೆಲಸ ಮಾಡಿದ್ನೇ ಕೇಳತ್ತಾನ. ಹೌದಾ ಅಂತೇಳೀನಿ. ಮತ್ತು ಏನು ಹೆಸರು ನಿಂದ?
ನಾಚಿಕೆ ಪಡತ್ತ ನಾವು ಅವ್ರು ನಿಂದ ಅಪ್ಪಿ ಯಾವ್ರ ಹಾಂ ಹೆಸರೇನಿಂದ ಹೆಸರೇನ ನಿಂದ ಹೆಸರೇನ ಈ ರೀತಿ ನಾಚಿಕೆ ಪಡತ್ತ ನೋಡ್ರಿ ಈಗ ನೋಡತ್ತಿರಲ್ಲ ನೀವು ಇದು ಬೇರೆ ಏನೂ ಅಲ್ಲ ಇದು ರಾಣಿ ಚೆನ್ನಮ್ಮ ಅವರ ರಿಲೇಷನ್ ಅವ್ರದ್ದು ಒಂದು ಸಮಾಧಿ ಆಗಿದೆ ಇದು ಕೂಡ ತುಂಬ ಹಳೆಯ ಸಮಾಧಿ ಕೂಡ ಇಲ್ಲೇ ಆಗಿದೆ ಇಲ್ಲೇ ಇದೆ ಇದು ಕೂಡ ನೋಡ್ಬೋದ್ರಿ ತಾವು ಇದು ಸಿದ್ದೇಶ್ವರ ದೇವಸ್ಥಾನದ ಒಳಗೆ ಇದೆ ಇಲ್ಲಿ ಹಳೆಯ ಶಾಸನಗಳು ಕೂಡ ನಮಗೆ ನೋಡಲು ಸಿಗುತ್ತವೆ ತಾವು ಕೂಡ ಈ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಾಗ ಯಾರು ಕೂಡ ಗಮನಿಸಿರಲ್ಲ ಅನ್ಸುತ್ತೆ ಬಂದು ನೋಡಿರಲ್ಲ ಅನ್ಸುತ್ತೆ ಬಂದು ಇದು ಕೂಡ ತಾವು ನೋಡಬಹುದು ಇಲ್ಲಿ ಗಣಪತಿ ಮೂರ್ತಿ ಇದೆ ಅದು ಕೂಡ ಎಷ್ಟು ಚಂದವಾಗಿದೆ ನೋಡಬಹುದು ಇವೆಲ್ಲ ಹಳೆಯ ಶಾಸನಗಳು ಇಲ್ಲಿ ಮತ್ತೆ ಬಸವೇಶ್ವರ ಮೂರ್ತಿ ಮತ್ತು ನಾಗದೇವತಾ ಮೂರ್ತಿ ಕೂಡ ಇಲ್ಲೇ ಇವೆ ಮತ್ತು ಶಾಸನಗಳು ಕೆಲವೊಂದು ಮೂರ್ತಿ ಮುರಿದೋಗಿಲ್ಲ ಅವು ಕೆಲ ಮೂರ್ತಿಗಳು ಇಲ್ಲೇ ಇಟ್ಟಿದ್ದಾರೆ ಈಗ ನಾವು ಸಿದ್ದೇಶ್ವರ ದೇವಸ್ಥಾನ ಕೂಡ ನೋಡಿದ್ವು ಮತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ರಿಲೇಷನ್ ಅವ್ರದ್ದು ಇಲ್ಲೊಂದು ಸಮಾಧಿ ಇತ್ತು ಅದು ಕೂಡ ನೋಡಿದ್ವು ಮತ್ತು ಇಲ್ಲಿ ಕೆಲವೊಂದು ಶಾಸನಗಳು ಕೆಲವೊಂದು ಮೂರ್ತಿಗಳು ಇದ್ದು ಅದು ಕೂಡ ನೋಡಿದ್ವು ಮತ್ತು ಈ ವ್ಲಾಗ್ ಏನಾದರೂ ತಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಿಗೋಣ ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಿತ್ತೂರು ರಾಣಿ ಚೆನ್ನಮ್ಮ